ಹಾಯ್ ಸ್ನೇಹಿತರೆ, ಇದು ನಿಮ್ಮ ಬೆರಿ. ನನ್ನ ಚಾನಲ್ಗೆ ಭೇಟಿ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇವತ್ತು ನಾವು ಗೋವಾದಲ್ಲಿ ಒಂದು ಸೌಂದರ್ಯವಾದ ಗುಪ್ತ ರತ್ನವನ್ನು ಭೇಟಿ ನೀಡಲು ಹೋಗುತ್ತೇವೆ. ಅದು ಒಂದು ಬಟರ್ಫ್ಲೈ ಬೀಚ್. ಇದು ಬಂದು ಪ್ಯಾಲಲಂ ಮತ್ತೆ ಅಗೋಡಾ ಬೀಚ್ ನಡುವಿನ ಈ ಪ್ರಕೃತಿಯ ಸ್ವರ್ಗ. ನಿಜಕ್ಕೂ ಮನಗೆಲ್ಲುವಂತಹ ಸ್ಥಳ ಇದು. ಹರಿದು ಬರುವ ಗಾಳಿ, ಅಲೆಯ ನಾದ ಮತ್ತು ಅದ್ಭುತ ಹೂವಿನಂತೆ ಕಾಣುವ ಬಟರ್ಫ್ಲೈಗಳು ಎಲ್ಲವೂ ಇಲ್ಲಿನ ವಿಶೇಷವಾಗಿರುತ್ತದೆ. ಇಲ್ಲಿಗೆ ನಾವು ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ಆ ವಿಚಾರವನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಆ ವಿಡಿಯೋಸ್ನ ಈ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ಮತ್ತು ಇಲ್ಲಿ ಬೋಟ್ ಸವಾರಿ ಸಿಗುತ್ತೆ ನಿಮಗೆ. ಇದು ಬಂದು 1500 ರೂಪಾಯಿಯಿಂದ 2500 ತನಕ ಚಾರ್ಜ್ ಮಾಡ್ತಾರೆ. ಅದು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬೋಟ್ ರೈಡ್ ಯಾತಕ್ಕಂದ್ರೆ ಇದು ಡಾಲ್ಫಿನ್ಸ್ ನ ವೀಕ್ಷಿಸಲು ಮತ್ತು ಹನಿಮೂನ್ ಬೀಚ್ ಗೆ ತಲುಪಲು ಈ ಬೋಟ್ ರೈಡ್ ನ ಯೂಸ್ ಮಾಡಿದ್ದೀವಿ. ಮತ್ತು ಈ ಸವಾರಿ ತುಂಬಾ ಅದ್ಭುತವಾಗಿತ್ತು. 2-3 ಇದಾವೆ, ಸುಮಾರು ಇದಾವೆ. भाई वो जंप नहीं करते क्या? भाई जंप नहीं करते? उतरना ಕೂಡ ನಾನು ಕೇಳ್ತಿಲ್ವಾ? ನೀವೇನಾದ್ರೂ ಡಾಲ್ಫಿನ್ ನೋಡ್ಲೇಬೇಕು ಅಂತ ಹೊರಟಿದ್ರೆ ನೀವು ಬೆಳಗ್ಗೆ ಹೋಗೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ಸ್ ನಲ್ಲಿ ಕಾಣಿಸೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದು ಬಿಟ್ಟು ಅಲ್ಲಿ ನೋಡೋ ಪ್ಲೇಸಸ್ ಅಂದ್ರೆ ಒಂದು ಟೋಟೈಸ್ ರಾಕ್ ಒಂದು ಫಾರ್ಮೇಶನ್ ಕಾಣಿಸುತ್ತೆ ಬೋಟ್ ರೈಡ್ ಹೋಗ್ತಾ ಇರಬೇಕಾದ್ರೆ. ಅಲ್ಲಿಂದ ಒಂದು ಹನಿಮೂನ್ ಬೀಚ್ ಅಂತ ಒಂದು ಚಿಕ್ಕ ಸೆಕ್ಲೂಟೆಡ್ ಬೀಚ್ ಇರುತ್ತೆ ಅಲ್ಲಿ. ಅದನ್ನು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ ಒಂದು 15 ನಿಮಿಷ ಬೋಟ್ ಅಲ್ಲಿ ವೇಟ್ ಮಾಡುತ್ತೆ ನಮಗೋಸ್ಕರ. ಸೊ ಅಲ್ಲಿ 15 ನಿಮಿಷ ಫೋಟೋ ಗಿಡೋಸ್ ತಗೊಂಡು ರಿಟರ್ನ್ ಮಾಡಿ ಮತ್ತೆ ಬಟರ್ಫ್ಲೈ ಬೀಚ್ಗೆ ಬರ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ದಿಸ್ ಇಸ್ ಬೆರಿ ಸೈನಿಂಗ್ ಆಫ್.